ಹಲೋ ಚಿಲ್ಡ್ರನ್ಸ್, ನಾವು ಪರಿಸರ ಅಧ್ಯಯನದಲ್ಲಿ ಇವತ್ತು ಜೀವಸತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು 8 ಲಕ್ಷ ಜೀವರಾಶಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದಂತಹದ್ದು ಅಂದ್ರೆ ಮನುಷ್ಯನ ಜೀವ. ಅದಕ್ಕಾಗಿ ಈ ಮನುಷ್ಯನ ದೇಹವನ್ನ ತುಂಬಾ ಅಚ್ಚುಕಟ್ಟಾಗಿ ನಾವು ನಿಗಾ ವಹಿಸಿ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರೋಗ್ಯಕ್ಕೆ ಮಿಗಿಲಾದಂತಹ ಸಂಪತ್ತು ಮತ್ತೊಂದಿಲ್ಲ. ನಮ್ಮ ಅಂಗಗಳಲ್ಲಿ ಏನಾದ್ರೂ ಒಂದು ವೈಕಲ್ಯ ಆದ್ರೆ, ಅಂಗವೈಕಲ್ಯ ಆದ್ರೆ ಇಡೀ ಜೀವನದುದ್ದಕ್ಕೂ ನಾವು ಕಷ್ಟವನ್ನ, ನೋವನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಮ್ಗೆ ಪಂಚೇಂದ್ರಿಯಗಳು ಅಂತ ಇದಾವೆ, ಜ್ಞಾನೇಂದ್ರಿಯಗಳು ಅಂತ ಇದಾವೆ. ಈ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳನ್ನ ನಾವು ಕಾಪಾಡ್ಕೋಬೇಕು. ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಅಲ್ವಾ, ಚರ್ಮ, ಇವುಗಳನ್ನ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ಜೀವಕ್ಕೆ ಮುಖ್ಯವಾಗಿ ನಮ್ಮ ಆರೋಗ್ಯದಲ್ಲಿ 4 ಒಂದು ಜೀವಸತ್ವಗಳನ್ನ, ಅನ್ನಾಂಗಗಳನ್ನ ಜೀವಸತ್ವ ಅಥವಾ ಅನ್ನಾಂಗ ಅಂತ ಕರಿತೀವಿ. ಈ ಅನ್ನಾಂಗಗಳು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಎ ಜೀವಸತ್ವ, ಬಿ ಜೀವಸತ್ವ, ಸಿ ಜೀವಸತ್ವ, ಡಿ ಜೀವಸತ್ವ ಅಂತ ಇದೆ. ಗೊತ್ತಾಯ್ತಲ್ಲ? ಈ ಜೀವಸತ್ವಗಳು ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕೇ ಬೇಕು. ಆರೋಗ್ಯ ವೃದ್ಧಿ ಆಗಲಿಕ್ಕೆ ಈ ಜೀವಸತ್ವಗಳು ತುಂಬಾ ಬೇಕೇ ಬೇಕು. ಹಾಗಾಗಿ ಈ ಜೀವಸತ್ವಗಳ ಕೊರತೆ ಆದ್ರೆ ನಮಗೆ ಎ ಜೀವಸತ್ವ ನಮ್ಮ ದೇಹದಲ್ಲಿ ಕೊರತೆ ಆದ್ರೆ ಇರುಳುಗಣ್ಣು ಅಥವಾ ರಾತ್ರಿ ಕುರುಡು ಬರುತ್ತೆ. ಸಂಜೆ ಆಗ್ತಿದ್ದಂಗೆ ಕಣ್ ಕಾಣಿಸೋದಿಲ್ಲ, ನಾವು ತಡ್ಕಾಡಬೇಕಾಗುತ್ತೆ. ನೋಡಿ, ಇಡೀ ಪ್ರಪಂಚದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಕಣ್ಣು. ಈ ಕಣ್ಣಿನ ಬಗ್ಗೆ ನಾವು ತುಂಬಾ ಎಚ್ಚರಿಕೆ ವಹಿಸಿಕೊಂಡು ಪ್ರತಿ ದಿವಸಕ್ಕೆ ಏನಿಲ್ಲ ಅಂದ್ರೆ 3 ಸರಿಯಿಂದ 4 ಸರಿ ನಾವು ಕಣ್ಣನ್ನ ತೊಳೆದು ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗುತ್ತೆ. ಈ ಕಣ್ಣು ತುಂಬಾ ಸೆನ್ಸಿಟಿವ್ ಆದಂತಹ ಒಂದು ಪಾರ್ಟ್. ಆದ್ರಿಂದ ಈ ಕಣ್ಣಿನ ಬಗ್ಗೆ ಹೆಚ್ಚು ನಾವು ನಿಗಾ ವಹಿಸಬೇಕು, ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಕಣ್ಣು ಅಮೂಲ್ಯವಾದದ್ದು. ಬೇರೆ ಯಾವುದೇ ಅಂಗಕ್ಕೆ ವೈಕಲ್ಯ ಆದ್ರೆ ಅದನ್ನ ನಾವು ಸರಿಪಡಿಸಬಹುದಾದ್ರೆ, ಕಣ್ಣು ಹೋದ್ರೆ ಇಡೀ ಪ್ರಪಂಚನೇ ಕತ್ತಲಾಗತ್ತೆ. ಕಣ್ಣಿಲ್ಲದ ಒಂದು ಜೀವನ ಇಡೀ ಕತ್ತಲಲ್ಲಿ ಕಳಿಬೇಕಾಗತ್ತೆ. ಹೀಗೆ ಎ ಜೀವಸತ್ವದ ಕೊರತೆಯಿಂದ ನಾವು ರಾತ್ರಿ ಕುರುಡು ಅಥವಾ ಇರುಳುಗಣ್ಣು ಅಂತ ಕರೀತಾರೆ, ಸಂಜೆ ಕುರುಡು ಅಂತ ಕರೀತಾರೆ. ಇನ್ನು ಬಿ ಜೀವಸತ್ವದ ಕೊರತೆಯಿಂದ ಬೆರಿ ಬೆರಿ ಅನ್ನೋ ಕಾಯಿಲೆ ಬರ್ತದೆ. ಬೆರಿ ಬೆರಿ ಅಂದ್ರೆ ಇಲ್ಲಿಂದ ನಾವು ಒಂದು 15 ವರ್ಷದಲ್ಲಿ ತುಂಬಾ ಸುಸ್ತಾಗುತ್ತೆ. ಸಣ್ಣದೊಂದು ಗ್ಲಾಸ್ ಅಲ್ಲಿ ನೀರು ಎತ್ಕೊಂಡು ಹೋಗೋದಕ್ಕೂ ಸಹ ನಮ್ಮ ಕೈಲಿ ಆಗೋದಿಲ್ಲ. ಅಷ್ಟೊಂದು ಅತೀವವಾದಂತಹ ಸುಸ್ತಾಗುತ್ತೆ. ಕಣ್ಣೆಲ್ಲ ಬಿಳ್ಚ್ಕೊಂಡಿರುತ್ತೆ. ಈ ಬೆರಳುಗಳಲ್ಲಿ ಇರ್ತಕ್ಕಂಥ ಉಗುರೆಲ್ಲ ಬೆಳ್ಳಗೆ ಬಿಳ್ಚ್ಕೊಂಡಿರುತ್ತೆ. ಹೀಗೆ ಇನ್ನು ಸ್ಕರ್ವಿಂಗ್ ಅಷ್ಟೇ ಅತೀವವಾದಂತಹ ಸುಸ್ತಾಗುತ್ತೆ. ಮೈಯಲ್ಲೆಲ್ಲ ಕಜ್ಜಿ ತರ ಆಗುತ್ತೆ. ಸಿಹಿ ಜೀವಸತ್ವದ ಕೊರತೆಯಿಂದ ಆದಾಗ ಮೈ ಸುಕ್ಕುಗಟ್ಟುತ್ತೆ. ವಯಸ್ಸಾಗಿರತಕ್ಕ 12 ವರ್ಷದ ಪ್ರಾಯದ ಹುಡುಗ ಒಳ್ಳೆ 70, 90, 80 ವರ್ಷ ಮುದುಕನಂತೆ ಮೈಯೆಲ್ಲ ಚುಕ್ಕುಗಟ್ಟಿರುತ್ತೆ, ಚರ್ಮ ಎಲ್ಲ ಸುಕ್ಕುಗಟ್ಟಿರ್ತದೆ. ಇಂತಹ ಒಂದು ಕಾಯಿಲೆ ಸ್ಕರ್ವಿ ಕಾಯಿಲೆ. ಇದು ಸಿ ಜೀವಸತ್ವದ ಕೊರತೆಯಿಂದ ಬರ್ತದೆ. ಇನ್ನ ಡಿ ಜೀವಸತ್ವದ ಕೊರತೆಯಿಂದ ರಿಕೆಟ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತದೆ. ಹೀಗೆ ಇವತ್ತು ಈ 4 ಜೀವಸತ್ವಗಳ ಬಗ್ಗೆ ಇರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದ್ರೆ ಇವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಈ ದಿನ ಎ ಜೀವಸತ್ವದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಎ ಜೀವಸತ್ವ ಅಂತಿದ್ದಂಗೆ ನಮಗೆ ಕಣ್ಣು ಅಥವಾ ನಯನ ಎರಡು ಒಂದೇ. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ನಯನ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಸರ್ವ ಇಂದ್ರಿಯಗಳಲ್ಲಿ ಕಣ್ಣು ಅಂತಕ್ಕಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್. ಈ ಕಣ್ಣಿನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ನೋಡಿ, ನಾನು ಒಂದೊಂದೇ ಈ ಸ್ಲೈಸ್ ತೋರಿಸ್ತಾ ಇರ್ತೀನಿ, ನೋಡ್ತಾ ಹೋಗಿ. ನೋಡಿ, ಕಣ್ಣಿಗೆ ಕಾಯಿಲೆ ಬಂದ್ರೆ ಸಣ್ಣದಲ್ಲಿ ತೀವ್ರತರವಾಗಿರ್ತಕ್ಕಂಥ ಎ ಜೀವಸತ್ವದ ಕೊರತೆ ಬಂದಾಗ ನೋಡಿ ಕಣ್ಣು ಯಾವ ರೀತಿ ಆಗುತ್ತೆ, ಹಾಲಿನಂತೆ ಬೆಳ್ಳಗಾಗ್ಬಿಟ್ಟು ಕಣ್ಣೇ ಕಾಣಿಸ್ದಂಗೆ ಆಗ್ತದೆ. ಕಣ್ಣು ನೋಡ್ಲಿಕ್ಕೆ ಇಷ್ಟು ಮುದ್ದಾದಂತಹ ಮಗುಗೆ ನೋಡಿ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಸಂಜೆ ಹೊತ್ತು ಆಗ್ತಿದ್ದಂಗೆ ಸ್ವಲ್ಪ ಕತ್ಲಾಗ್ತಿದ್ದಂಗೆ ನಮಗೆ ಕಣ್ಣು ಕಾಣಿಸೋದಿಲ್ಲ. ಇದನ್ನ ಇರುಳುಗುರುಡು ಅಥವಾ ಸಂಜೆ ಗಣ್ಣು, ರಾತ್ರಿ ಕುರುಡು ಅಂತ ಕರೀತಾರೆ. ನೋಡು, ಕಣ್ಣಿಗೆ ಏನೆಲ್ಲ ತೊಂದರೆ ಆಗ್ತದೆ ಈ ಜೀವಸತ್ವದ ಕೊರತೆಯಿಂದ. ಈ ಎಲ್ಲ ಒಂದು ಕೊರತೆಗಳು, ಇದು ಕಾಯಿಲೆಗಳು ಬರ್ತವೆ. ಕಣ್ಣಿಗೆ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ. ನಾವು ಅದಕ್ಕೇನೆ ಎ ಜೀವಸತ್ವ ಯಾವ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಸೊಪ್ಪುಗಳಲ್ಲಿ ಇರುತ್ತೆ ಅವೆಲ್ಲವನ್ನು ನಾವು ಯಥೇಚ್ಛವಾಗಿ ತೆಗೆದುಕೋಬೇಕು. ಯಥೇಚ್ಛವಾಗಿ ತೆಗೆದುಕೊಂಡಾಗ ನಮ್ಗೆ ರಾತ್ರಿ ಕುರುಡು ಅಥವಾ ಇರುಳುಗಣ್ಣು ಅನ್ನೋದು ಬರೋದಿಲ್ಲ. ನೋಡಿ, ಎ ಜೀವಸತ್ವ ಏನೆಲ್ಲ ಇದೆ. ಎ ಜೀವಸತ್ವಕ್ಕೆ ಮೊಟ್ಟ ಮೊದಲು ತಾಯಿಯ ಹಾಲು.
ತಾಯಿಯ ಹಾಲು ಅಮೃತ ಇದ್ದ ಹಾಗೆ ಮಕ್ಕಳಿಗೆ ನೋಡಿ, ತಾಯಿಯ ಹಾಲು ಮಕ್ಕಳಿಗೆ ತಾಜಾ ತರದ ತರಕಾರಿ, ಹಳದಿ ಬಣ್ಣದ ಒಂದು ಹಣ್ಣುಗಳನ್ನು ತೆಗೆದುಕೋಬೇಕು. ಕಿತ್ಲೆ ಹಣ್ಣು, ಮಾವಿನ ಹಣ್ಣು, ಪಪ್ಪಾಯ, ಕ್ಯಾರೆಟ್ ಇವುಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ನಾವು ಹಾಲು, ಬೆಣ್ಣೆ ಅಲ್ವಾ, ಬೆಣ್ಣೆ, ಮೊಸರು, ಕೆನೆ ಮತ್ತೆ ಮೊಟ್ಟೆ ಇವುಗಳ ಜೊತೆಗೆ ಮಾಂಸವನ್ನು ತೆಗೆದುಕೋಬೇಕು. ಕೋಳಿ ಮಾಂಸವನ್ನು ತೆಗೆದುಕೊಂಡಾಗ ಕೋಳಿ ಮಾಂಸ, ಯಕೃತ್ತು, ಮೀನು ಇವುಗಳನ್ನ ನಾವು ತೆಗೆದುಕೊಂಡಾಗ ಇವುಗಳಲ್ಲಿ ಯಥೇಚ್ಛವಾದಂತಹ ಎ ಜೀವಸತ್ವ ಇದೆ. ಹಾಗಾಗಿ ಎ ಜೀವಸತ್ವವನ್ನು ಪಡಿಬೇಕಾದ್ರೆ ನಾವು ಈ ಎಲ್ಲಾ ತರಕಾರಿಗಳನ್ನ, ಈ ಹಣ್ಣುಗಳನ್ನ ಮತ್ತು ಈ ಆಹಾರ ಧಾನ್ಯಗಳನ್ನ ಯಥೇಚ್ಛವಾಗಿ ತೆಗೆದುಕೋಬೇಕು. ತೆಗೆದುಕೊಂಡಾಗ ನಮಗೆ ಎ ಜೀವಸತ್ವದ ಕೊರತೆ ಅನ್ನೋದು ಕಾಣೋದಿಲ್ಲ. ನೋಡ್ತಾ ಇದ್ರಲ್ಲ, ಹಾಗಾಗಿ ನಾವು ಪ್ರತಿಯೊಬ್ಬರು ಸಹ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ನಮ್ಮ ಕಣ್ಣನ್ನ ತುಂಬಾ ಸುರಕ್ಷಿತವಾಗಿ ಚೆನ್ನಾಗಿ ನೋಡ್ಕೋಬೇಕು. ಇದು ಆದ್ರಿಂದ ಈ ಪ್ರಪಂಚದಲ್ಲಿ ಕಣ್ಣಿಗಿರ್ತಕ್ಕಂಥ ಒಂದು ಮೌಲ್ಯ ಬೇರೆ ಯಾವುದಕ್ಕೂ ಕಟ್ಟಕ್ಕಾಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಕಟ್ಟಿದ್ರು ಸಹ ನಮಗೆ ಕಣ್ಣು ಸಿಗೋದಿಲ್ಲ. ಹಾಗಾಗಿ ಇರ್ತಕ್ಕಂಥ ಸ್ವಲ್ಪ ಕಣ್ಣನ್ನೇ ಇಡೀ ಪ್ರಪಂಚವನ್ನು ನೋಡ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ. ಹಾಗಾಗಿ ಕಣ್ಣನ್ನ ನಾವೆಲ್ಲರೂ ಸಹ ತುಂಬಾ ಸುರಕ್ಷಿತವಾಗಿ ರಕ್ಷಣೆ ಮಾಡ್ಕೋತಿರಲ್ಲ? ಓಕೆ, ಈಗ ಇದು ಅರ್ಥ ಆಯ್ತಲ್ಲ? ಇದು ಕಣ್ಣಿನ ಬಗ್ಗೆ ಇರ್ತಕ್ಕಂಥ ಆರೋಗ್ಯದ ಸ್ಲೈಡ್ಸ್. ಓಕೆ, ಥ್ಯಾಂಕ್ ಯು.